ನಾವು ತಮಿಳುನಾಡಿನ ಕರೂರ್ ಜಿಲ್ಲೆಯ ವೇಲುಸ್ವಾಮಿಪುರಂನಲ್ಲಿರುವ ಆ ರಸ್ತೆಯಲ್ಲಿದ್ದೇವೆ. ಇಲ್ಲಿ ಸುಮಾರು 6 ತಿಂಗಳ ಹಿಂದೆ 2025ರ ಸೆಪ್ಟೆಂಬರ್ 27ನೇ ತಾರೀಕಿನಂದು ಆಗಲೇ ವಿಜಯ್ ಅವರ ವಾಹನ ಸರಿಯಾಗಿ ಇಲ್ಲಿಗೆ ಬಂದಿತ್ತು ಮತ್ತು ಜನರು ಎರಡೂ ಬದಿಗಳಲ್ಲಿ ಸೇರುತ್ತಿದ್ದರು. ಕೇವಲ ಕರೂರ್ ಜಿಲ್ಲೆಯಿಂದ ಮಾತ್ರವಲ್ಲದೆ ಅನೇಕ ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ದ ಮಹಿಳೆಯರು, ಮಕ್ಕಳು, ಯುವಕರು, ಪುರುಷರು ಅವರಿಗಾಗಿ ಸುಮಾರು 6ರಿಂದ 8 ಗಂಟೆಗಳ ಕಾಲ ಕಾಯುತ್ತಿದ್ದರು. ಅವರು ಬಂದ ಸ್ವಲ್ಪ ಸಮಯದ ನಂತರವೇ ಒಂದು ದುರಂತ ಸಂಭವಿಸಿತು. ಆ ದುರಂತದಲ್ಲಿ 41 ಜನರು ಸಾವನ್ನಪ್ಪಿದರು. ಇದನ್ನು ಸರಿಯಾಗಿ ಆಯೋಜಿಸಲು ಸಾಧ್ಯವಾಗಲಿಲ್ಲವೆಂದು ವಿಜಯ್ ಅವರ ಮೇಲೆ ಆರೋಪ ಹೊರಿಸಲಾಗಿದೆ. ಹಲವಾರು ಇತರ ಪ್ರಶ್ನೆಗಳನ್ನು ಸಹ ಎತ್ತಲಾಗಿದೆ. ಸಿಬಿಐ ಕೂಡ ಯಾವಾಗಲೂ ಈ ನಿರ್ದಿಷ್ಟ ಪ್ರಕರಣವನ್ನ ತನಿಖೆ ಮಾಡುತ್ತಿದೆ. ಟಿವಿಕೆ ರ್ಯಾಲಿಯ ಸಮಯದಲ್ಲಿ ಕರೂರ್ನಲ್ಲಿ ಸೆಪ್ಟೆಂಬರ್ 27ರಂದು ನಡೆದ ಕಾಲ್ತುಳಿತದಲ್ಲಿ ದುರಂತವಾಗಿ ಸಾವನ್ನಪ್ಪಿದ ರವಿಕೃಷ್ಣ ಅವರ ತಾಯಿಯ ಜೊತೆ ನಾನಿಲ್ಲಿ ಇದ್ದೇನೆ. ತನ್ನ ಮಗ ಇನ್ನಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಲು ತನಗೆ ಸಾಧ್ಯವಾಗುತ್ತಿಲ್ಲ ಎಂದು ಆ ತಾಯಿ ಹೇಳುತ್ತಾರೆ. ಅವರು ಅವನ ಮೊಬೈಲ್ ಫೋನಿನಲ್ಲಿ ಅವನ ಆಡಿಯೋ ಮತ್ತು ವಿಡಿಯೋಗಳನ್ನು ಕೇಳುತ್ತಾರೆ ಮತ್ತು ತಾನು ಇನ್ನೂ ಅವನೊಂದಿಗೆ ಮಾತನಾಡುತ್ತಿದ್ದೇನೆ ಎಂದು ಭಾವಿಸುತ್ತಾರೆ. ಅವರಿಗೆ ಇನ್ನೂ ಉತ್ತರ ಸಿಗದ ಅನೇಕ ಪ್ರಶ್ನೆಗಳಿವೆ. ಮಗ ಹೋದದ್ದೇ, ನಾವು ಕಷ್ಟಪಟ್ಟು ಬೆಳೆಸಿದ್ದು ವ್ಯರ್ಥವಾಯ್ತಲ್ಲ, ಮಗನನ್ನು ಕಳ್ಕೊಂಡೇವಲ್ಲ ಅನ್ನೋದೆ. ಅಯ್ಯೋ, ಭಾಳ ಮನಸ್ಸಿಗೆ ಸಂಕಟವಾಗುತ್ತಾ ಇದೆ. ಮಾತಾಡ್ತಾನೆ ಇರ್ತಿದ್ದ. ಅಮ್ಮ 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 ಅಮ್ಮ, ಯಾವಾಗ ನೋಡಿದ್ರು ಅಮ್ಮ ಕರೀತಾನೆ ಇರ್ತಿದ್ದ. ಈಗ ಯಾರು ಕಣಮ್ಮ ಸಚಿನ್ ಅಮ್ಮ ಅಂತ ಕರೆಯೋದು ಇಲ್ಲ. ಇವ್ರು ಹೋಗಿ ಹುಡುಕಿ ಅಲ್ಲಿಲ್ಲ ಅಂತ ಹೊರಗಡೆ ಬರ್ತಿದ್ದಾಗನೇ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಬಂದು ಇಳಿಸಿದ್ರಂತೆ. ಆಗ ಒಂದು ಫ್ರೆಂಡ್ ಬಂದು ರವಿ ಅಂತ ಹೇಳಿ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಎಲ್ಲ ಜಗಳ ಮಾಡಿದ್ನಂತೆ. ಚೆನ್ನಾಗಿ ನೋಡಿ. ಆಗ ಅವ್ರು ಹೇಳಿದ್ರು, ಇಲ್ಲಪ್ಪ ಪಲ್ಸ್ ಏನು ತೋರಿಸ್ತಾ ಇಲ್ಲ, ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಪಲ್ಸ್ ಇಟ್ಟು ನೋಡಿ, ಪಲ್ಸ್ ಏನು ತೋರಿಸ್ಲಿಲ್ಲ. ಅವ್ರು ತೀರ್ಕೊಂಡ್ರು ಕಣಪ್ಪ ಅಂತ ಹೇಳಿದ್ಮೇಲೆ ನನ್ನ ಕರೀದೆ ಪಾಪನ ಕರೆದು ರವಿ ನಮ್ಮನ್ನು ಬಿಟ್ಟು ಹೊರಟು ಹೋದ ಅಂತ ಹೇಳಿದ್ಮೇಲೆ ನಮ್ಮನೆ ಗೊತ್ತಾಗಿತ್ತು ಮಗ ಈ ಥರ ಆಗ್ಬಿಟ್ಟ ಅಂತ. ಅಲ್ಲಿವರೆಗೂ ನಮಗೆ ಗೊತ್ತಿರಲಿಲ್ಲ. ಎಲ್ಲರೂ ವಿಜಯ್ನ ನೋಡಬೇಕು ಅನ್ನೋ ಆಸೆಯಲ್ಲಿ ಹೋಗಿದ್ರಿ. ನೀವು ಪಾಪನೂ ಹೋಗಿದ್ರು. ಎಲ್ಲರೂ ಹೋಗಿದ್ವಿ, ಮನೇಲಿ ಎಲ್ಲರೂ ಹೋಗಿದ್ವಿ. ಅವ್ರ ಮೇಲೆ ಮಾತಾಡ್ತಾನೆ ಇಲ್ಲಿ ತುಂಬ ಜನ ಮಯಕ್ಕಂಬಂದು ಬಿದ್ದು ಬಿಟ್ರು. ಎಷ್ಟು ಜನ ಸತ್ರು ಏನು ಅನ್ನೋದು ನಮ್ಗೆ ಅದ್ರ ಡೀಟೇಲ್ ಎಲ್ಲ ಗೊತ್ತಿಲ್ಲ. ನಾನು ನಮ್ಮ ಹುಡುಗನಿಗೆ ಅವ್ರು ಮಾತಾಡ್ತಾನೆ ಫೋನ್ ಮಾಡಿ ಕರೆಯೋಕೆ ಶುರು ಮಾಡಿ ಹುಡುಕೋಕೆ ಶುರು ಮಾಡಿಬಿಟ್ಟೆ. ಹುಡುಕೋವಷ್ಟು ಏನಾಯ್ತಪ್ಪ ಅಲ್ಲಿ ಅಂತ. ಆಮೇಲೆ ಇವರು ಕೂಡಲೇ ಗಾಡಿ ತಗೊಂಡು ಇವರು ಹುಡುಕೊಂಡು ಹೋಗ್ಬಿಟ್ರು. ಆಮೇಲೆ ಫೋನ್ ಸಿಕ್ತು ಅಂತ ಹೇಳಿದರು. ಫೋನ್ ಬಂದು ಆ ಜನರೇಟರ್ ಹತ್ರ ಬಿದ್ದಿತ್ತಮ್ಮ. ಒಬ್ಬರು ಎತ್ಕೊಟ್ರು. ಎತ್ತಿಟ್ಟಿದ್ದೀನಿ, ಬಂದು ತಗೊಳ್ಳಿ ಅಂತ ಇದ್ರು. ಹೋಗಿ ತಗೊಂಡು ಬಂದು ಮತ್ತೆ ನಾನು ಫೋನ್ ಮಾಡ್ತಿದ್ದೀನಿ. ಅವನು ಫೋನ್ ಮಾಡಿದ, ಮಾತಾಡ್ತಿದ್ದಾರೆ. ಆಗ ನಾನು ಅವನು ಬೈತಿದ್ದೀನಿ, ಶನಿ ಹಿಡಿದವನೇ, ಎಲ್ಲಿ ತೊಳೆದು ಹೋಗಿದ್ದೇನೋ. ಫೋನ್ ಎತ್ತದೇ ಇದ್ದಿದ್ದಕ್ಕೆ ಅಪ್ಪ, ಅಮ್ಮ, ರವಿ ಅಂದರೆ ಫೋನ್ ಮಾತ್ರ ಸಿಕ್ಕಿತ್ತು. ಅಮ್ಮ ರವಿ ಸಿಕ್ಕಿಲ್ಲ ಅಮ್ಮ ಅಂದರು. ಆಸ್ಪತ್ರೆಯಲ್ಲಿ ಪಕ್ಕದಲ್ಲಿರುವ ಹಾಸ್ಪಿಟಲ್ ಗ್ರೌಂಡಿಂಗ್ನಲ್ಲಿರುವ ಎಲ್ಲ ಕಡೆ ಹುಡುಕಿ ನೋಡಿ ಇಲ್ಲ ಅಂದಮೇಲೆ GGHಗೆ ಹೋದರು. GGH ಹೋದ್ಮೇಲೆ ನಮ್ಗೆ ಗೊತ್ತಾಗಿದ್ದು, ಅವ್ರು ಹೇಳಿದ್ರು ಆ ರೀತಿ, ರವಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಅಮ್ಮ ಅಂತ. ಅದಾದಮೇಲೆ ನಾವು ಒಬ್ಬೊಬ್ಬರನ್ನಾಗಿ ತರ್ತಾ ಅಳುವಿನ ಶಬ್ದ. ಅದರಿಂದ ನಾವು ಪಕ್ಕದಲ್ಲಿ ಆ ಸಮಯಕ್ಕೆ ಯಾರೂ ಸಮಾಧಾನ ಹೇಳಲು ಇರಲಿಲ್ಲ. ಮರುದಿನ ಎಲ್ಲರೂ ಮನೆಗೆ ಬಂದರು. ಎಲ್ಲರೂ ಕೂಡ ಬಂದು ಎಲ್ಲರೂ ಸಮಾಧಾನ ಹೇಳಿದರು, ನೋಡ್ಕೊಂಡು ಹೋದರು. ಎಲ್ಲ ಕೊಟ್ಟರು, ಹಣವನ್ನೆಲ್ಲ ಕೊಟ್ಟರು, ಎಲ್ಲ ಮಾಡಿದರು. ನೀವೀಗ ಏನು ಯೋಚಿಸ್ತಾ ಇದ್ದೀರಾ? ನಿಮ್ಮ ಮೈಂಡ್ನಲ್ಲಿ ಏನಿದೆ? ನಾನೇನು ಯೋಚಿಸ್ತಾ ಇದೆ ಅಂದರೆ, ಇನ್ನು ಮುಂದೆ ಈ ಥರದ ಒಂದು ಘಟನೆ ನಡೆಯಬಾರದು. ಎರಡನೇದಾಗಿ ಅವ್ರಿಗೆ ಸ್ವಲ್ಪ ದೊಡ್ಡ ಜಾಗ ಕೊಡ್ಬೋದಿತ್ತು. ಅದಕ್ಕೆ ನಾವು, ಯಾಕಂದರೆ ದೊಡ್ಡ ಜಾಗ ಕೊಟ್ಟಿದ್ರೆ ಒಂದು ರೀತಿ ಸಮಸ್ಯೆ ಬಂದಾಗ 4 ಕಡೆ ಓಡಿ ಹೋಗಿರ್ತಿದ್ರು. ಆ ಜಾಗ ತುಂಬ ಚಿಕ್ಕ ಜಾಗ ನೋಡಿ. ಪೊಲೀಸ್ ಭದ್ರತೆ ಇರಲಿಲ್ಲ, ಏನೂ ಇರಲಿಲ್ಲ, ನೀರಿನ ಸೌಲಭ್ಯ ಏನೂ ಇರಲಿಲ್ಲ. ಅದನ್ನು ನಮ್ಮ ಯಾರು ಇಲ್ಲಿ ಏನಾಯಿತು ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಬೇಕು ಅಂತ ಅನ್ಸುತ್ತೆ ಖಂಡಿತ. ಯಾಕಂದರೆ ಹುಡುಗ ಹೇಗೆ ಹೋದ ಅನ್ನೋದು ನಮಗೆ ಗೊತ್ತಿಲ್ಲ. ತಳ್ಳಿಬಿಟ್ಟು ಹೋದನ, ಇಲ್ಲ ಅವನೇ ಹೋಗಿ ಬಿದ್ದನ, ಇಲ್ಲ ಅವನು ಯಾರನ್ನಾದರೂ ಎತ್ತಕ್ಕೆ ಹೋಗಿ ಅಲ್ಲಿ ಕೇಳಿಪಟ್ಟ ಹಾಗೆ ಏನು ಹೇಳಿದರು ಅಂದರೆ, ನೀವು ಕೆಳಗೆ ಬಿದ್ದಿದ್ರೆ ನಿಮ್ಮನ್ನು ಎತ್ತಕ್ಕೆ ಹೋದರೆ ನಾನು ಸತ್ತು ಹೋಗ್ತೀನಿ. ಅದಕ್ಕಾಗಿ ಪ್ರಶ್ನೆ ಮಾಡಿ ವಿಚಾರಿಸಿದ್ರು. ನಮ್ಮನ್ನು ಕರೆದೇ ವಿಚಾರಿಸಿದ್ರು. CBIಯಲ್ಲಿ 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದರು. ಏನಾಯಿತು ಅಂತ ನಿಮ್ಮನ್ನು ಮತ್ತೆ ಎಲ್ಲ ಕೇಳಿದರು. ಇಲ್ಲಿ ನಿಮ್ಮ ಹತ್ರ ಏನು ಹೇಳಿದ್ವು ಅದನ್ನೇ ಅವ್ರ ಹತ್ರನೂ ಹೇಳಿದ್ವಿ. ಏನು ತೀರ್ಪು ಬರುತ್ತೆ ಅಂತ ಗೊತ್ತಿಲ್ಲ. ತೀರ್ಪಿನಿಂದ ನಿಮ್ದು ಯಾವುದಾದ್ರೂ ಒಂದು ಪರಿಹಾರ ಮನಸ್ಸಿಗೆ ಸಿಗುತ್ತೆ ಅಂತ ಅನ್ಸುತ್ತಾ? ಏನೂ ಸಿಗೋದಿಲ್ಲ. ಪರಿಹಾರ ಯಾರ ಮೇಲೆ ತಪ್ಪು ಹೇಳಿದ್ರು? ನನ್ನ ಮಗ ವಾಪಸ್ ಬರೋದಿಲ್ವಲ್ಲ. ಇಲ್ಲ, ನಮಗೆ ನ್ಯಾಯ ಸಿಕ್ಕಿ ನಾನೇನು ಮಾಡ್ತೀನಿ? ಏನಾಯಿತು, ಏನು ನಡೀತು ಅಂತ ಈಗಿನವರೆಗೂ ನಮಗೆ ಉತ್ತರ ಗೊತ್ತಿಲ್ಲ. ಆ ಕಡೆ ನಾನು ಕೆಲಸಕ್ಕೆ ಹೋಗುವಾಗ ಆ ಜಾಗ ನೋಡಿದರೆ ನನಗೆ ಭಯ ಆಗುತ್ತೆ. ಆ ಮರವನ್ನು ಕಡಿದು ಆ ಮರ ಕೂಡ ಈಗ ಚೆನ್ನಾಗಿ ಚಿಗುರಿ ಮೇಲೆ ಬಂದಿದೆ. ಆ ಮರ ಕೂಡ ಚಿಗುರಿಕೊಂಡಿದೆಯಲ್ಲ. ನನ್ನ ಮಗ ಹೋದದ್ದು ಏನಾಯಿತು ಅಂತಲೇ ಗೊತ್ತಿಲ್ಲ. ಯಾರ ಹತ್ರನೂ ಏನು ಮಾತಾಡಲೇ ಇಲ್ಲ. ಸಾಂತ್ವನ ಹೇಳಲಾಗದ ನಷ್ಟ. ಯಾವುದೇ ನ್ಯಾಯಾಲಯ, ಯಾವುದೇ ರಾಜಕೀಯ ನಾಯಕ, ಯಾವುದೇ ಪರಿಹಾರವು ಎಂದಿಗೂ ಸರಿದೂಗಿಸಲಾಗದ್ದು.
ನನ್ನ ಜೊತೆ ಮಣಿಮೇಕಲೆ ಇದ್ದಾರೆ. ಇವರೊಬ್ಬ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಅವರು ಘಟನೆಯಾದ ತಕ್ಷಣವೇ ಕೆಲವು ಬಹಳ ಪ್ರಮುಖವಾದ ಪ್ರಶ್ನೆಗಳನ್ನು ಎತ್ತಿದ್ರು ಮತ್ತು ಅವರ ವಿಡಿಯೋ ವಾಸ್ತವವಾಗಿ ವೈರಲ್ ಆಯಿತು. ನೀವು ಬಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಂದು ಕೇಳಿದ್ರಿ. ನಾವು ಅಂದುಕೊಳ್ಳದ ರೀತಿಯಲ್ಲಿ ಅಂದು 41 ಜೀವಗಳು ಹೋಗಿಬಿಟ್ಟವು. ಏನಾಯ್ತು? ನೀವಲ್ಲಿ ಹೋಗಿ ನೋಡಿದ್ರಾ? ಶನಿವಾರ ಹೋಗಿದ್ರಿಂದ, ಸ್ಯಾಟರ್ಡೇ ಹೋಗಿದ್ರಿಂದ ತುಂಬ ಕೆಲಸಕ್ಕೆ ಹೋಗಿ ಬರುವವರು ಕೂಡ ಸೇರ್ಕೊಂಡು ಬರೋ ಹಾಗಾಗಿ ಹೋಯಿತು. ಅದರಿಂದ ತುಂಬ ಕ್ರೌಡ್ ಆಗೋಯ್ತು ಅಂತ ಇಟ್ಕೊಳ್ಳಿ. ಅದು ಕೂಡ ಅವರ ಗಾಡಿ ಬಂದ ಹಿಂದೆಯೇ ಆ ಗಾಡಿ ಬಂತು. ಆ ನೇರ ಹೋಗುವ ಗಾಡಿ ಮಾತ್ರನೇ ಆ ಜಾಗದಲ್ಲಿ ನಿಲ್ಲಲು ಸಾಧ್ಯ. ನೀವು ನೋಡಿದರೆ ಗೊತ್ತಾಗುತ್ತೆ, ಯಾಕಂದರೆ ಮಧ್ಯದಲ್ಲಿ ಗ್ಯಾಪ್ ಇದ್ರೂ ಕೂಡ ಪರವಾಗಿಲ್ಲ, ಪೂರ ಇಟ್ಟಿದ್ದಾರೆ. ಪಕ್ಕಕ್ಕೆ ಸರಿಯಕ್ಕೆ ದಾರಿ ಇಲ್ಲ. ಅದರಿಂದ ಎಲ್ಲೂ ಹೋಗಿ ತಗಡಿನ ಮೇಲೆ ಬಿದ್ದಿದ್ರಿಂದ ಆ ಗಲಾಟೆನೇ ತನಿಯುತ್ತೆ. ಜಂಗುಳಿನೇ. ಸಿದ್ದನಾರು ಅವ್ರು ಬಂದುಬಿಟ್ರು ಅಂತ ಹೇಳಿದ ತಕ್ಷಣ ನನಗೆ ಈ ಕಡೆಯಿಂದ ಗಾಡಿ ಬರೋಕ್ಕೆ ಶುರುವಾಗ್ಬಿಡ್ತು. ಗಾಡಿ ಬರೋಕ್ಕೆ ಶುರುವಾದ ತಕ್ಷಣ ಏನಾಯಿತು ಅಂದರೆ ದೊಡ್ಡ ಸಮಸ್ಯೆ ಆಗೋಯ್ತು ಅಂತ ಹೇಳ್ತಾ ಇದ್ರು. ಅದಾದಮೇಲೆ 5 ನಿಮಿಷದಲ್ಲಿ ಇವ್ರ ಗಾಡಿ ಹಾರಕ್ಕೆ ಶುರುವಾಗ್ಬಿಡ್ತು. ಇದಲ್ಲೇ ಹೋಯ್ತು ಗಾಡಿ. ಯಾಕಂದರೆ ಅವರು ಹೋಗಿ ಈಗ ಒಂದು 10 ನಿಮಿಷ ಕೂಡ ಆಗಿಲ್ಲ, ಗಾಡಿ ಇಷ್ಟು ವೇಗವಾಗಿ ಹೋಗ್ತಿದೆಯಲ್ಲ ಅಂತ. ಅದಾದ್ಮೇಲೆ ನೋಡಿದ್ರೆ ಎಲ್ಲ ಚೂರಾಗಿ ನನ್ಗೆ ಅದನ್ನು ಹೇಳೋಕ್ಕೆ ಶಬ್ದಗಳೇ ಇಲ್ಲ. ಮಗು ಒಂದು 2 ಮಗು ಒಂದು 8 ಕಾಲು ಇರ್ಬೋದು, ಬ್ಯಾಕಲ್ಲಿ ಬಟ್ಟೆನೇ ಇರಲಿಲ್ಲ, ಹಾಗೆ ಬರ್ತಿದ್ದಾರೆ. ಶಾಲು ಹೊತ್ಕೊಂಡು ಬಂದು ಈ ಅಂಗಡಿಯಲ್ಲೇ ಒಂದು ಟಾಪ್ ತಕ್ಕೊಟ್ಟು ಹಾಕೊಂಡು ಹೋದ್ಲು ಆ ಹುಡುಗಿ. ಓಲೆ ಎಲ್ಲ ಕಾಣೆಯಾಗಿತ್ತು. ಒಂದು 50 ಜನರಾದರೂ ನಮ್ಮನ್ನು ತುಳಿತಾನೇ ಇದ್ರು. ಯಾವ ದೇವರ ಪುಣ್ಯವೋ ನಾವು ಬದುಕೊಂಡ್ವಿ ಅಂತ ಬಂದರು. ಆ್ಯಕ್ಚುಲಿ ಅವ್ರು ಹೋದ್ರು. ಆ ನಾಯಕನ ಗುಣದಲ್ಲಿ ಇದ್ದು ಹೋದವರ ರಿಯಾಕ್ಷನ್ ನನಗೆ ಇಷ್ಟ ಆಗಲಿಲ್ಲ. ನಮ್ಮಿಂದ 40 ಜೀವಗಳಿಗೆ ಇವತ್ತು ತೊಂದರೆ ಆಗ್ತಿದೆ ಅಂತ ಗೊತ್ತಿದ್ದಿದ್ರೆ ಆ ತಿರುಚಿಯನ್ನು ಬಿಟ್ಟು ಆ ಫ್ಲೈಟ್ ಮೇಲೆ ಹೋಗೋಕ್ಕೆ ಚಾನ್ಸ್ ಇರಲಿಲ್ಲ. ನಿಮ್ಮ ಹೆಸರೇನು? ಸೆಲ್ವಿ. ಮಕ್ಕಳೆಲ್ಲ ಹೋಗಿದ್ರ ಅಲ್ಲಿ ನೋಡೋದಕ್ಕೆ? ಹಾಂ ಹೋಗಿದ್ರು. ಹೋದ ತಕ್ಷಣ ಬಂದ್ಬಿಟ್ರು. ವಿಜಯ್ನ ನೋಡೋದಕ್ಕಾಗಿ ಹೋಗಿದ್ರು. ನೋಡೋದಕ್ಕಾಗಿ ಹೋದ್ರು. ಹೋದ ತಕ್ಷಣನೇ ಅವ್ರ ಮೇಲೆ ಹತ್ತಿ ನಿಂತು ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಜಂಗುಳಿ ಇದೆ ಅಂತ ಕರ್ಕೊಂಡು ಬಂದ್ಬಿಟ್ಟೆ. ಈ ಊರಲ್ಲಿ ಒಂದು ಘಟನೆ ನಡೆದೋಯ್ತಲ್ವಾ, ಅದು ತುಂಬಾನೇ ಅನ್ಫಾರ್ಚುನೇಟ್ ಒಂದು ಘಟನೆ. ಅದಕ್ಕೆ ಕೋಪನ ಅಥವಾ ಆ ಥರ? ಕೋಪ ಅಲ್ಲ, ಅದು ಅನಿರೀಕ್ಷಿತವಾಗಿ ಬಂದಿದ್ದು. ಹೀಗಾಗುತ್ತೆ ಅಂತ ಗೊತ್ತಿದ್ದು ಯಾರು ಹೋಗ್ಲೂ ಇಲ್ಲ. ಅನಿರೀಕ್ಷಿತವಾಗಿ ಬಂದ್ಬಿಡ್ತು. ಅದರಲ್ಲಿ ವಿಜಯ್ ಅವರ ತಪ್ಪು ಅಂತ ನಿಮ್ಗೆ ಅನ್ಸಲಿಲ್ಲ? ವಿಜಯ್ ಅವ್ರ ತಪ್ಪು ಅಂತ ಅನ್ಸಲಿಲ್ಲ. ನಿಮ್ಮ ನೆರೆಹೊರೆಯವರು, ಅದರಲ್ಲೂ ಒಬ್ಬ ಹುಡುಗ ತೀರ್ಕೊಂಡನಲ್ಲ, ಅವರು ಹಾಗೇನೆ ಮಾತಾಡ್ಕೊಳ್ತಿದಾರಾ? ಅವರು ಹಾಗೇನೆ ಮಾತಾಡ್ಕೊಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ಅವರು ವಿಜಯ್ ಮೇಲೆ ತಪ್ಪಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ತಪ್ಪಿಲ್ಲ. ಈಗ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ, ನಡೆದು ಹೋಯ್ತು.